ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಂಥ ಘಟನೆ. ಒಂದು ಗಣೇಶೋತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಗಣಪತಿಗೆ ಅಪಮಾನವನ್ನು ಮಾಡಿದಂಥ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದೂ ಅಲ್ಲ. ಎಲ್ಲಿವರೆಗೆ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಗೂಂಡಾಗಳ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಈ ಮುಸ್ಲಿಮರ ಮಾನಸಿಕತೆ ಬದಲಾಗೋದಿಲ್ವೋ ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ನಡೆಯುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು, ಹಿಂದೂ ಸಮಾಜ ಮದ್ದೂರು ಗಣಪತಿಗೆ ಅಪಮಾನ, ಇದರ ಅರ್ಥನೇ ಇಡೀ ದೇಶದ ಗಣಪತಿಗೆ ಅಪಮಾನ. ನಮ್ಮ ಗಣಪತಿಗೆ ಏನಾಗಿಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಡಿ. ಹಿಂದೂ ಸಮಾಜ ಹೇಡಿತನದ ವರ್ತನೆಯ ಪರಿಣಾಮನೇ ಮುಸ್ಲಿಂ ಗುಂಡಾಗಳ ಇವತ್ತು ಬಹಳ ಪುಂಡಾಟಿಕೆ ನಡೀತಾ ಇದೆ. ನಮ್ಮ ಗಣೇಶನ ಹಬ್ಬ ನಮ್ಮ ದೇಶದಲ್ಲಿ ಸಾವಿರ ವರ್ಷದಿಂದ ಪ್ರಥಮ ಪೂಜಕ, ಮೊದಲನೇ ಪೂಜೆ ಮಾಡೋದೇ ಗಜಾನನಿಗೆ ನಾವು. ಅಂಥ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ನೀವು ಕಲ್ಲೆಸೆತೀರಿ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ನಮ್ಮ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡುತ್ತೆ. ಯಾರ್ಯಾರು ಕಲ್ಲೆಸಿತಾರೆ, ಯಾರ್ಯಾರು ಈ ರೀತಿಯ ನಮ್ಮ ಹಿಂದೂ ಹಬ್ಬಗಳನ್ನು ಅಪಮಾನ ಅವಮಾನ ಮಾಡ್ತೀರಿ, ಅಡ್ಡಿಪಡಿಸ್ತೀರಿ, ಮನೆಗೆ ಹೊಕ್ಕು ಹೊಡಿತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಸಹನೆ ಇಲ್ಲ. ನಿಮಗೆ ದೇವರುಗಳು ಇರ್ಲಿಕ್ಕಿಲ್ಲ, ನಿಮಗೆ ಅಲ್ಲ ಒಬ್ಬನೇ ದೇವರು ಇರ್ಬೋದು. ಆದರೆ ನಾವು ಬಹು ದೇವೋಪಾಸಕರಿದ್ದೀವಿ. ನಮಗೆಲ್ಲರಲ್ಲೂ ದೇವರನ್ನು ನಾವು ಕಾಣುವಂಥ ಮಾನಸಿಕ ಸ್ಥಿತಿ ನಮ್ದಿದೆ. ಸೊ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಇವತ್ತು ನಮ್ಮ ದೇಶದ ಗಣೇಶನ ಮೇಲೆ ಅಥವಾ ಇನ್ಯಾವುದೋ ಇದರ ಮೇಲೆ ಕಲ್ಲೆಸುವಂಥ ಮಾನಸಿಕತೆ ಇದೆಯಲ್ಲ, ಹುಷಾರ್. ಮುಸ್ಲಿಂ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಾಗರದಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಇಬ್ಬರು ಹುಡುಗರು ಮನೆ ಮೇಲಿಂದ ಗಣೇಶನ ಮೆರವಣಿಗೆ ಮೇಲೆ, ಗಣಪತಿಯ ಮೇಲೆ ಉಗುಳ್ತಾರೆ. ಯಾಕೆ? ಆ ಮಕ್ಕಳಿಗೆ ಮದರ್ಸಾದಲ್ಲಿ ಏನು ಹೇಳಿದಿರಿ? ಆ ಉಗುಳಕ್ಕೆ ಹೇಳಿದಿರಿ. ಹಿಂದೂಗಳ ದೇವತೆಗಳ ಮೇಲೆ ಉಗುಳಿರಿ, ಕಲ್ಲೆಸಿರಿ, ಪೆಟ್ರೋಲ್ ಬಾಂಬ್ ಹಾಕಿ ಅಡೆತಡೆ ಮಾಡಿ, ಇದನ್ನು ಹೇಳಿದಿರಿ. ಸೊ ಮದರ್ಸಾದಲ್ಲಿ ವಿಷ ತುಂಬೋದು ಕೆಲಸ ಮಾಡ್ತಾ ಇದ್ದೀರಿ ನೀವು.